Welcome back to my YouTube channel. Today also we discuss about electrical wiring system and properties, part A, part B, part C and part D. So top repeated model question paper ಅಲ್ಲಿ ರಿಪೀಟೆಡ್ ಆಗಿರೋಂಥ ಕ್ವಶನ್ ಬಗ್ಗೆ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ ಇಲ್ಲಿ. ಸೊ ಆಲ್ರೆಡಿ ಈ ಒಂದು ವಿಡಿಯೋದಲ್ಲಿ ನಾನು ಪಾರ್ಟ್ ಎ ಬಿ ಸಿ ಮೂರದ್ದು ಕೂಡ ವಿಡಿಯೋ ಮಾಡಿ ಹಾಕಿದ್ದೀನಿ. ಲಾಸ್ಟ್ ವಿಡಿಯೋ ನೋಡಿಲ್ಲ ಅಂದರೆ ಅದನ್ನು ನೋಡ್ಕೊಳ್ಳಿ. ಮತ್ತು ಪಾರ್ಟ್ ಡಿನಲ್ಲಿ ಇವತ್ತು ನಾನು ಡಿಸ್ಕಸ್ ಮಾಡ್ತಾ ಇದ್ದು ಪಾರ್ಟ್ ಡಿ ಹ್ಯಾವ್ ಟೂ ಸೆಕ್ಷನ್ 1 ಆ್ಯಂಡ್ ಸೆಕ್ಷನ್ 2. ಸೊ ಸೆಕ್ಷನ್ 1 ಹ್ಯಾವ್ ಎ 5 ಮಾರ್ಕ್ಸ್ ಕ್ವಶನ್, ಸೆಕ್ಷನ್ 2 ಹ್ಯಾವ್ ಎ 10 ಮಾರ್ಕ್ಸ್ ಕ್ವಶನ್. ಸೊ ನಿಮಗೆ ಈಸಿಯಾಗಿ ಸ್ಕೋರ್ ಮಾಡೋಂಥದ್ದು ಮತ್ತು ಹೈಯೆಸ್ಟ್ ಸ್ಕೋರ್ ಮಾಡೋಂಥ ಇರೋದು ಪಾರ್ಟ್ ಡಿಲಿ, ಬಿಕಾಸ್ ಇಲ್ಲಿ 55 ಮಾರ್ಕ್ಸ್ ಕವರ್ ಆಗುತ್ತೆ. ಸೊ ಟೋಟಲಿ 55 ಮಾರ್ಕ್ಸ್ ಕವರ್ ಆಗುತ್ತೆ. ಸೊ ದಿಸ್ ಈಸ್ ಯೂಸ್ಫುಲ್ ಫಾರ್ ಯುವರ್ ಎಕ್ಸಾಮ್. ನಾನು ಇಲ್ಲಿ ಬರೀ ಇದನ್ನಿಷ್ಟೇ ನೋಡಿಕೊಂಡ್ರೆ ಸಾಕಾಗಲ್ಲ. ಯು ಕ್ಯಾನ್ ಕವರ್ ಆಲ್ ಮಾಡೆಲ್ಸ್ 1 2 3 4 ಆಲ್ರೆಡಿ ನಾನು ವಿಡಿಯೋ ಮಾಡಿ ಮತ್ತು ಅದರದ್ದು PDF ಕೂಡ ನಾನು ಹಳೆ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ. ನಾನು ಎಲ್ಲನೂ ಕೂಡ ಪ್ಲೇ ಲಿಸ್ಟಲ್ಲಿ ಹಾಕಿದ್ದೀನಿ. ನೀವು ಬೇಕಾದ್ರೆ ಅಲ್ಲಿ ಡೌನ್ಲೋಡ್ ಮಾಡ್ಕೋಬೋದು. ಸೊ ಡೌನ್ಲೋಡ್ ಮಾಡ್ಕೊಂಡು ನೀವು ಓದ್ಬೋದು. ನಾವು ಪಾರ್ಟ್ ಡಿ ಸೆಕ್ಷನ್ 1 ರಿಪೀಟೆಡ್ ಕ್ವಶನ್ ವಿತ್ ಆನ್ಸರ್. ಸೊ ವಿತ್ ಆನ್ಸರ್ನು ಕೂಡ ಕೊಡ್ತಾ ಇದ್ದೀನಿ. ಇದೆಲ್ಲ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವು ಬೇಕಾದ್ರೆ ಡೌನ್ಲೋಡ್ ಮಾಡ್ಕೋಬೋದು ಅಥವಾ ನೋಟ್ಸಲ್ಲಿದೆ, ನೋಡ್ಕೊಳ್ಳಿ. ಸೊ ಫಸ್ಟ್ ಕ್ವಶನ್, ಎಕ್ಸ್ಪ್ಲೇನ್ ಪೈಪ್ ಅರ್ಥಿಂಗ್ ವಿತ್ ಎ ನೀಟ್ ಸ್ಕೆಚ್, ಲೀಸ್ಟ್ advantages. So this is a very important question. Repeat from all model question paper coming from 5 marks or 10 marks. So 10 marks ಅಲ್ಲೂ ಕೂಡ ಇದು ಬರ್ಬೋದು. ಆನ್ಸರ್ ಕೊಟ್ಟಿದ್ದೀನಿ, ಎಕ್ಸ್ಪ್ಲೇನ್ ಪೈಪ್ ಅರ್ಥಿಂಗ್ ವಿತ್ ನೀಟ್ ಸ್ಕೆಚ್. ಸೊ ನೀಟ್ ಸ್ಕೆಚ್ ಕೂಡ ಕೊಟ್ಟಿದ್ದೀನಿ. ಸ್ಕೆಚನ್ನು ಪ್ರಾಕ್ಟೀಸ್ ಮಾಡಿ. ಸೊ ಆನ್ಸರ್, ಪೈಪ್ ಅರ್ಥಿಂಗ್ ಈಸ್ ಎ ಮೋಸ್ಟ್ ಸೂಟಬಲ್ ಕಾಮನ್ಲಿ ಯೂಸ್ಡ್ ಅರ್ಥಿಂಗ್ ಮೆಥಡ್ ಫಾರ್ ರೆಸಿಡೆನ್ಷಿಯಲ್ ಬಿಲ್ಡಿಂಗ್. ಇದನ್ನು ರೆಸಿಡೆನ್ಷಿಯಲ್ ಬಿಲ್ಡಿಂಗಲ್ಲಿ ಕಾಮನ್ ಆಗಿ ಯೂಸ್ ಮಾಡ್ತೀವಿ. ಕನ್ಸ್ಟ್ರಕ್ಷನ್ ಹೇಗೆ ಕನ್ಸ್ಟ್ರಕ್ಷನ್ ಮಾಡ್ತೀವಿ. GI ಪೈಪ್ 40 mm diameter, 2.23 meter long is placed vertically in the pit. ಸೊ ಈ ಪಿಟ್ಟಲ್ಲಿ ವರ್ಟಿಕಲ್ ಆಗಿ ಮೌಂಟ್ ಮಾಡ್ತೀವಿ. ಸೊ ಆಲ್ ಕನ್ಸ್ಟ್ರಕ್ಷನ್ ಐ ಗಿವೆನ್. ಸೊ ಎಲ್ಲನೂ ಕೂಡ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. ನೆಕ್ಸ್ಟ್ ವರ್ಕಿಂಗ್. ಸೊ ವರ್ಕಿಂಗಲ್ಲಿ ಹೇಗೆ ವರ್ಕ್ ಆಗುತ್ತೆ. ಫಾಲ್ಟ್ ಕರೆಂಟ್ ಫ್ಲೋ ಸೇಫ್ಲಿ ಇಂಟು ಅರ್ತ್ ಥ್ರೂ ದ GI ಪೈಪ್. ಸೊ GI ಪೈಪ್ ಮುಖಾಂತರ ಫಾಲ್ಟ್ ಕರೆಂಟ್ ಫ್ಲೋ ಟು ದಿ ಅರ್ತ್. ಸೊ ಅಡ್ವಾಂಟೇಜಸ್ ಕೊಟ್ಟಿದ್ದೀನಿ. ಲೋ ಅರ್ತ್ ರೆಸಿಸ್ಟೆನ್ಸ್, ಲೋ ಕಾಸ್ಟ್, ಸೂಟಬಲ್ ಫಾರ್ ಆಲ್ ಸಾಯಿಲ್ ಕಂಡೀಷನ್ಸ್, ಈಸಿ ಟು ಇನ್ಸ್ಟಾಲ್, ಲಾಂಗ್ ಲೈಫ್. ಸೊ ಇದು ಫಸ್ಟ್ ಕ್ವಶನ್. ನೆಕ್ಸ್ಟ್ ಸೇಮ್ ಕ್ವಶನ್ ಥರ ಎಕ್ಸ್ಪ್ಲೇನ್ ಪ್ಲೇಟ್ ಅರ್ಥಿಂಗ್ ವಿತ್ ಸ್ಕೆಚ್. ಸೊ ಪ್ರೀವಿಯಸ್ಸಲ್ಲಿ ನೋಡಿದ್ದು ಪೈಪ್ ಅರ್ಥಿಂಗ್. ಸೊ ಇದು ದಿಸ್ ಈಸ್ ಫ್ರಮ್ ಪ್ಲೇಟ್ ಅರ್ಥಿಂಗ್. ದಿಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಕ್ವಶನ್. ಸೊ ದಿಸ್ ಈಸ್ ದ ಕನ್ಸ್ಟ್ರಕ್ಷನ್. ಆನ್ಸರ್ ಗಿವನ್ ಫ್ರಮ್ ಕನ್ಸ್ಟ್ರಕ್ಷನ್, ಹೇಗೆ ಕನ್ಸ್ಟ್ರಕ್ಷನ್ ಮಾಡ್ತೀವಿ. ನೆಕ್ಸ್ಟ್ ವರ್ಕಿಂಗ್ ಹೇಗೆ ಮಾಡ್ತೀವಿ. ನೆಕ್ಸ್ಟ್ ಅಡ್ವಾಂಟೇಜಸ್. ನೆಕ್ಸ್ಟ್ ಥರ್ಡ್ ಕ್ವಶನ್ ಇಸ್ ಎಕ್ಸ್ಪ್ಲೈನ್ ಕನ್ಸ್ಟ್ರಕ್ಷನ್ ಆ್ಯಂಡ್ ವರ್ಕಿಂಗ್ ಆಫ್ PMMC instrument. So PMM instrument is a very important question. So this is a repeated from MCQ also. This is used for DC voltage measurement. MCQ ಕೂಡ ತುಂಬ ಸಲ ಇದು ರಿಪೀಟ್ ಆಗಿದೆ. ವಾಟ್ ಆರ್ ದ ಕನ್ಸ್ಟ್ರಕ್ಷನ್ ಐ ಗಿವಿನ್. ದಿಸ್ ಇಸ್ ದ ಫಿಗರ್. ಯೂಸಿಂಗ್ ಪರ್ಮನೆಂಟ್ ಮ್ಯಾಗ್ನೆಟ್, moving coil, all construction I given to the point wise. You can copy it or read well. Next explain. So 5 lines explain ಮಾಡ್ತಾರೆ, because 5 marks ಕೇಳಿದ್ರೆ. ಸೊ ಐ ಗಿವಿನ್ ಫ್ರಮ್ ಎಕ್ಸ್ಪ್ಲನೇಷನ್. ಸೊ ಹೇಗೆ ವರ್ಕ್ ಆಗುತ್ತೆ. ಸೊ ಇದ್ರೂ ಕೂಡ ಎಕ್ಸ್ಪ್ಲನೇಷನ್ ಐ ಗಿವಿನ್. ನೆಕ್ಸ್ಟ್ ಕ್ವಶನ್, ಡ್ರಾ ಅಂಡ್ ಎಕ್ಸ್ಪ್ಲೈನ್ ವೈರಿಂಗ್ ಲೇಔಟ್ ಆಫ್ ಸಿಂಗಲ್ ರೂಮ್ ವಿತ್ 1 ಫ್ಯಾನ್ ಆ್ಯಂಡ್ 2 ಲೈಟಿಂಗ್ಸ್. ಸೊ ಇದು ತುಂಬ ಸಲ 2-3 ಮಾಡಲ್ ಕ್ವಶನ್ ಪೇಪರಲ್ಲಿ ರಿಪೀಟ್ ಆಗಿರೋಂಥ ಕ್ವಶನ್ಸ್. ಸೊ ಕನ್ಸ್ಟ್ರಕ್ಷನ್ಗೆ ಏನೇನು ಕನ್ಸ್ಟ್ರಕ್ಷನ್ ಬೇಕಾಗುತ್ತೆ. 2 ಲ್ಯಾಂಪ್, ಫ್ಯಾನ್ ಬೇಕು, ಸ್ವಿಚ್ ಬೋರ್ಡ್, ಫೇಸ್, ನ್ಯೂಟ್ರಲ್, ಅರ್ತ್ ವೈರ್. ದೆನ್ ಐ ಗಿವಿನ್ ಫ್ರಮ್ ಎಕ್ಸ್ಪ್ಲನೇಷನ್. ಸೊ ಡಿಸ್ಟ್ರಿಬ್ಯೂಷನ್ ಬೋರ್ಡಿಂದ ಕನೆಕ್ಟ್ ಆಗುತ್ತೆ. ಸೊ ಇದು ನೋಡಿ, ಇದು ಡಿಸ್ಟ್ರಿಬ್ಯೂಷನ್ ಬೋರ್ಡ್ ಬಿಫೋರ್ MCB. ಸೊ ಯಾವಾಗಲೂ ನಾವು ಸ್ವಿಚ್ಗೆ
you can connected live or phase wire connect ಮಾಡ್ತೀವಿ. So all our construction and explanation I given to this PPT. You can copy it, read well. Next question, explain types of fuse with their advantage and disadvantage. So this is also important question. So what are the types of fuse? They are given to the types and advantages and disadvantages. So this is 5 marks questions. You can write what are the types. There are 4 types given to the types and advantage and disadvantages. Next, compare conduit wiring and surface wiring in any 5 points. So 5 points ಕಂಪ್ಯಾರಿಸನ್ ಮಾಡಬೇಕು ಯಾವುದಕ್ಕೆ ಕಾಂಡುವಿಟ್ ವೈರಿಂಗ್ ಸಿಸ್ಟಮ್ ಆ್ಯಂಡ್ ಸರ್ಫೇಸ್ ವೈರಿಂಗ್ ಸಿಸ್ಟಮ್. ಸೊ ಅಪಿರಿಯನ್ಸ್ ಬಂದು ನೀಟ್ ಇರುತ್ತೆ ಕಾಂಡುವಿಟಲ್ಲಿ, ನಾಟ್ ನೀಟ್. ಸೊ ಸೇಫ್ಟಿ, ಕಾಸ್ಟ್, ಡ್ಯೂರಬಿಲಿಟಿ, ಅಪ್ಲಿಕೇಶನ್, ಸೊ ಎಲ್ಲವೂ ಕೂಡ ನಾನು ಗಿವೆನ್ ಟು ದಿ ಕಂಪ್ಯಾರಿಸನ್ ಆಫ್ ಕಾಂಡುವಿಟ್ ವೈರಿಂಗ್ ಆ್ಯಂಡ್ ಸರ್ಫೇಸ್ ವೈರಿಂಗ್. ಸೊ ಪಾಯಿಂಟ್ ವೈಸ್ ಕೊಟ್ಟಿದ್ದೀನಿ. ಎಕ್ಸಾಮಲ್ಲಿ ಕಂಪ್ಯಾರಿಸನ್ ಕೇಳಿದ್ರೆ ಇದೇ ಥರ ನೀಟಾಗಿ ಬರೀರಿ. Next, explain working of bimetallic strip in on MCB. So this is very important question. Sometimes you can ask from 10 marks question also. So 10 marks ಗೆ ಕ್ವಶನ್ ಕೂಡ ಕೊಡ್ತೀವಿ. ಸೊ ನಾನು ನೋಟ್ಸಲ್ಲಿ ಈ ಸರ್ಕ್ಯೂಟನ್ನು ಹಾಕಿಲ್ಲ. ಸೊ ಸರ್ಕ್ಯೂಟ್ ಸಿಂಪಲ್ ಆಗಿದೆ. ಸೊ ಈ ಸರ್ಕ್ಯೂಟನ್ನು ನೋಡಿಕೊಂಡು ನೀವು ಎಕ್ಸ್ಪ್ಲನೇಷನ್ ಮಾಡ್ಬೋದು. ಸೊ ನಾರ್ಮಲ್ ಕಂಡೀಷನ್ ಬೈ ಮೆಟಾಲಿಕ್ ಸ್ಟ್ರಿಪ್ ಈಸ್ ಸ್ಟ್ರೈಟ್. ಸೊ ನೋಡಿ ಇದರಲ್ಲಿ ಇದೆ ನಾರ್ಮಲ್ ಕಂಡೀಷನ್ ಈ ಥರ ಇರುತ್ತೆ. ಎನಿ ಫಾಲ್ಟ್ ಆದಾಗ ದಿಸ್ ಇಸ್ ಓಪನ್ ಆಗುತ್ತೆ. ಸೊ ಕೊಟ್ಟಿದ್ದು ನೋಡಿ, ಲ್ಯಾಚ್ ಹೋಲ್ಡ್ ಕಾಂಟ್ಯಾಕ್ಟ್ ವಿಲ್ ಬಿ ಕ್ಲೋಸ್ಡ್ ಆಗಿರುತ್ತೆ ನೋಡಿ. ದಿಸ್ ಇಸ್ ಕ್ಲೋಸ್ಡ್ ಕಾಂಟ್ಯಾಕ್ಟ್. ಸೊ ವೆನ್ ಓವರ್ಲೋಡ್ ಕಂಡೀಷನ್ ಸ್ಟ್ರಿಪ್ ಬೆಂಡ್. ಸೊ ಸ್ಟ್ರಿಪ್ ಬೆಂಡ್ ಆಗುತ್ತೆ. ದ ಪುಷ್ ಟು ಸ್ಟ್ರಿಪ್ ಬಾರ್ ಫಿಕ್ಸ್ ಆಗುತ್ತೆ. ಸೊ ಸರ್ಕ್ಯೂಟ್ ವಿಲ್ ಬಿ ಓಪನ್ ಆಗುತ್ತೆ. ಸೊ ಇದು ನೋಟ್ಸಲ್ಲೂ ಕೂಡ ತುಂಬ ಈಸಿಯಾಗಿದೆ. ಸೊ ಬಟ್ ವೆರಿ ಇಂಪಾರ್ಟೆಂಟ್ ಕ್ವಶನ್, ಯು ಕ್ಯಾನ್ ನೋಟ್ ದಟ್ ಒನ್. ನೆಕ್ಸ್ಟ್ ಕ್ವಶನ್, ಎಕ್ಸ್ಪ್ಲೇನ್ GFCI ಗ್ರೌಂಡ್ ಫಾಲ್ಟ್ ಸರ್ಕ್ಯೂಟ್ ಇಂಟ್ರಪ್ಟರ್. ಸೊ ದಿಸ್ ಇಸ್ ಆಲ್ಸೋ ಎಕ್ಸ್ಪ್ಲೇನ್ 5 marks ಕ್ವಶನ್ ಕೇಳ್ಬೋದು. Sometime you can ask 10 marks question also. I given to the explanation and answer what are the components given. So components ಕೊಟ್ಟಿದ್ದೇನೆ. ದೆನ್ ಹೇಗೆ ವರ್ಕ್ ಆಗುತ್ತೆ. GFI is monitor using difference between live and neutral current. ಸೊ ಲೈವ್ ಮತ್ತು ನ್ಯೂಟ್ರಲ್ ಕರೆಂಟ್ಸನ್ನು ಸೊ ಡಿಫ್ರೆನ್ಷಿಯೇಟ್ ಮಾಡುತ್ತೆ. ಸೊ ಏನಾದ್ರು ಚೇಂಜಸ್ ಆದ ತಕ್ಷಣ ವಿತಿನ್ 30 ಮಿಲಿ ಆಂಪ್ಸ್ಗಿಂತ ಅರ್ಥ ಲೀಕೇಜ್ ಕರೆಂಟ್ ಬಂದರೆ ಇಮಿಡಿಯೇಟಾಗಿ ಟ್ರಿಪ್ ಆಗುತ್ತೆ. ಸೊ ಪ್ರೊಟೆಕ್ಟ್ ಹ್ಯೂಮನ್, ಸೇವ್ ಹ್ಯೂಮನ್ ಫ್ರಮ್ ಶಾಕ್. ಸೊ ಇದು ಇತ್ತೀಚೆಗೆ ಹೊಸದಾಗಿ ಬಂದಿರೋಂಥ ಕಾಂಪೊನೆಂಟ್ಸ್ ಇದು. ಸೊ ಇದು ಕೂಡ ನೋಡ್ಕೊಳ್ಳಿ. ನೆಕ್ಸ್ಟ್, ಡಿಸ್ಕ್ರಿಪ್ ಓವರ್ಲೋಡ್ ಪ್ರೊಟೆಕ್ಷನ್ ಯೂಸಿಂಗ್ ಥರ್ಮಲ್ ರಿಲೇ. ಸೊ ಓವರ್ಲೋಡ್ ಪ್ರೊಟೆಕ್ಷನ್ ಹೇಗೆ ಮಾಡುತ್ತೆ ಥರ್ಮಲ್ ರಿಲೇ ಬಗ್ಗೆ. ಸೊ ಕ್ವಶನ್ ಕೂಡ ರಿಪೀಟ್ ಆಗಿದೆ. So given to the point wise, so you can copy it easily and read. Next, same question but you can ask overload protection using electronic relay. This is electronic relay. Both figure will be same. Next, very important question. This is very important question. Effective resistance of 3 resistor in series. 3 resistor in series. So have a derivation. So derivation practice ಮಾಡಿ. ಬಿಕಾಸ್ ಯಾವ್ದಾದ್ರು ಮಾಡಲ್ ಕ್ವಶನ್ ಪೇಪರ್ ತಗೊಂಡು ನೋಡ್ರು ಕೂಡ ನಿಮಗೆ ಡಿರೈವೇಷನ್ ಇದ್ದೇ ಇದೆ. ಸೀರೀಸ್ ಇರ್ಬೋದು ಅಥವಾ ಪ್ಯಾರಲಲ್ ಇರ್ಬೋದು. ಸೊ ವೆರಿ ಇಂಪಾರ್ಟೆಂಟ್. ಸೊ ನಾನು ಫಸ್ಟ್ ಸರ್ಕ್ಯೂಟ್ ಬರೀರಿ. ಡಿರೈವೇಷನ್ 3 ರೆಸಿಸ್ಟೆನ್ಸ್ ಕೇಳಿದ್ರೆ ಸೊ ಯು ಕ್ಯಾನ್ ರೈಟ್ ಸರ್ಕ್ಯೂಟ್. ಕರೆಂಟ್ ಇನ್ ಸೀರೀಸ್ ಹ್ಯಾವ್ ಎ ಸೇಮ್ ಕರೆಂಟ್ ನೋಡಿ. 3 ರೆಸಿಸ್ಟೆನ್ಸಲ್ಲೂ ಕೂಡ ಕರೆಂಟ್ ವಿಲ್ ಬಿ ಸೇಮ್. ವೋಲ್ಟೇಜ್ ಈಸ್ ಸಮ್ ಆಫ್ ವೋಲ್ಟೇಜ್. ಸೊ ವೋಲ್ಟೇಜ್ ಮಾತ್ರ ಚೇಂಜಸ್ ಆಗುತ್ತೆ ನೋಡಿ. ಸೊ ವಿ ಇದು ಕೊಟ್ಟು
V1 plus V2 V3, but current will be check. Current is I1 is equal to I2 is equal to I3. Current will be same, but voltage will be difference. So apply Ohm's law. ಇದಕ್ಕೆ Ohm's law apply V is equal to I into R1, V2 is equal to I into R2, V3 is equal to I into R3. So I into R1, I into R2, I into R3. ಸೊ ಇದು ಡಿರೈವೇಷನ್ ಇದೆ. ಸೊ ನಿಮಗೆ ಆಲ್ರೆಡಿ ಮಾಡಿದ್ರ ಕ್ಲಾಸಲ್ಲಿ ಕೂಡ, ಬಟ್ ಯು ಕ್ಯಾನ್ ರೀಡ್ ದಿಸ್ derivation, very important, this one, and parallel also. So parallel also very important question. This is definitely coming from 5 to 6, 5 to 10. Sometimes you can ask 10 or 5. So compare, this is must and should very important question. Next, explain continuity test in domestic wiring. ಸೊ ಡೊಮೆಸ್ಟಿಕ್ ವೈರಿಂಗಲ್ಲಿ ಹೇಗೆ ಕಂಟಿನ್ಯೂಟಿ ಟೆಸ್ಟನ್ನು ಮಾಡ್ತೀವಿ ಅಂತೇಳಿ, ಯು ಕ್ಯಾನ್ ಬೋತ್ ಕಂಟಿನ್ಯೂಟಿ ಟೆಸ್ಟ್ ವಿಲ್ ಬಿ ಯೂಸಿಂಗ್ ಮೆಗ್ಗರ್. ಸೊ ಮೆಗ್ಗರ್ನ ಯೂಸ್ ಮಾಡಿ ನಾವು ಕಂಟಿನ್ಯೂಟಿ ಟೆಸ್ಟನ್ನು ಚೆಕ್ ಮಾಡ್ತೀವಿ. ವಾಟ್ ಆರ್ ದ ಪ್ರೊಸೀಜರ್ ಐ ಗಿವೆನ್ ಟು ದಿ. ಸೊ ಸ್ವಿಚ್ ಆಫ್ ದೆನ್ ಮೇನ್ ಸಪ್ಲೈ ಬಿಫೋರ್ ಸ್ವಿಚ್ ಆಫ್ ಮಾಡಬೇಕು ಯೂಸಿಂಗ್ ಮಲ್ಟಿಮೀಟರ್ ಆರ್ ಕಂಟಿನ್ಯೂಟಿ ಟೆಸ್ಟರ್. ಕನೆಕ್ಟ್ ದಿ ಮೀಟರ್ ಪ್ರೋಬ್ ಟು ಬೋತ್ ಎಂಡ್ ಆಫ್ ದಿ ವೈರ್. ಸೊ ಕನೆಕ್ಟ್ ಮಾಡಬೇಕು. If the wire continues, the meter show deep or low resistance. ಮಲ್ಟಿಮೀಟರ್ ಕನೆಕ್ಟ್ ಮಾಡಿದ್ರೆ ರೆಸಿಸ್ಟೆನ್ಸ್ ಲೋ ತೋರಿಸುತ್ತೆ, ಡೀಪ್ ಬರುತ್ತೆ. ಮೆಗ್ಗರ್ ಕನೆಕ್ಟ್ ಮಾಡಿದ್ರೆ ಲೋ ರೆಸಿಸ್ಟೆನ್ಸ್ ತೋರಿಸುತ್ತೆ. ಇಫ್ ದೇರ್ ಇಸ್ ಎ ಬ್ರೇಕ್, ದ ಮೀಟರ್ ಶೋ ಇನ್ಫಿನಿಟಿ ರೆಸಿಸ್ಟೆನ್ಸ್, ನೋ ಬೀಪ್. ಸೊ ನಿಮ್ಗೇನಾದರೂ ಎಲ್ಲರೂ ಓಪನ್ ಸರ್ಕ್ಯೂಟ್ ಆಗಿದ್ರೆ ದೇರ್ ಇಸ್ ಎ ಇನ್ಫಿನಿಟಿ ರೆಸಿಸ್ಟೆನ್ಸ್. ಸೊ ರಿಪೀಟ್ ಆಲ್ ದಿ ಲೈನ್ಸ್ ಆ್ಯಂಡ್ ನ್ಯೂಟ್ರಲ್ ಆ್ಯಂಡ್ ಅರ್ತ್ ವೈರ್. ಸೊ ಎಲ್ಲದಕ್ಕೂ ರಿಪೀಟ್ ಮಾಡಬೇಕು. ದಿಸ್ ಈಸ್ ದ ಪ್ರೊಸೀಜರ್. ಕಾಪಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಸೇಮ್ ಎಕ್ಸ್ಪ್ಲೇನ್ ಪೊಲಾರಿಟಿ ಟೆಸ್ಟ್ ಇನ್ ಡೊಮೆಸ್ಟಿಕ್ ವೈರಿಂಗ್. ಸೊ ಡೊಮೆಸ್ಟಿಕ್ ವೈರಿಂಗಲ್ಲಿ ಪೊಲಾರಿಟಿ ಟೆಸ್ಟನ್ನ ಹೇಗೆ ಮಾಡಬೇಕು. ಸೊ ವಾಟ್ ಆರ್ ದ ಪರ್ಪಸ್ ಆಫ್ ಪೊಲಾರಿಟಿ ಟೆಸ್ಟ್? ಫೇಸ್ ಆ್ಯಂಡ್ ನ್ಯೂಟ್ರಲ್ ವೈರ್ನ ಕರೆಕ್ಟ್ಲಿ ಕನೆಕ್ಟೆಡ್ ಟು ದಿ ಮೆಟೀರಿಯಲ್ಸ್. ಸೊ ಟರ್ಮಿನಲ್ಸ್ಗೆ ನಾವು ಫೇಸು ಮತ್ತು ನ್ಯೂಟ್ರಲ್ನ ಕರೆಕ್ಟಾಗಿ ಕನೆಕ್ಟ್ ಮಾಡಿದ್ದೀವಿ ಅಂತ ಚೆಕ್ ಮಾಡಲಿಕ್ಕೆ ಪೊಲಾರಿಟಿ ಟೆಸ್ಟ್ ಮಾಡ್ತೀವಿ. ದ ಗಿವನ್ ಟು ದಿ ಪ್ರೊಸೀಜರ್ ಸ್ಟೆಪ್ ಬೈ ಸಿಂಪಲ್ ಆಗಿದೆ. ಸೊ ಯು ಕ್ಯಾನ್ ಕಾಪಿ ಇಟ್. ನೆಕ್ಸ್ಟ್, ಸೊ ದಿಸ್ ಪ್ರಾಬ್ಲಮ್ ವಿಲ್ ಬಿ ಡೆಫಿನೆಟ್ಲಿ ಆಸ್ಕ್. ಸೊ ಎಲ್ಲ 10 ಮಾರ್ಕ್ಸ್ಗಾರು ಕೇಳ್ಬೋದು, 5 ಮಾರ್ಕ್ಸ್ಗಾರು ಕೇಳ್ಬೋದು. ಒಂದು ಪ್ರಾಬ್ಲಮ್ ಅಂತೂ ಡೆಫಿನೆಟ್ ಆಗಿರುತ್ತೆ. ಪ್ಯಾರಲಲ್ ಮೇಲೆ ಆಗಿರ್ಬೋದು, ಸೀರೀಸ್ ಮೇಲೆ ಆಗಿರ್ಬೋದು, both combination. So in this question I repeated 10 ohm resistor in series with parallel combination of 20 ohm and 30 ohm. Find total resistance. Just for total resistance find out ಮಾಡಕ್ಕೆ ಹೇಳಿದ್ರೆ this is 5 marks question. Sometimes ask what is the current, voltage ಎಷ್ಟು ಬರ್ತದೆ. ಸೊ ಅದೆಲ್ಲ ಕೇಳಿದ್ರೆ 10 marks ಕ್ವಶನ್ನ ಕೇಳ್ಬೋದು. ಸೊ ಇದು ಪ್ಯಾರಲಲ್ಗೆ ಯು ಕ್ಯಾನ್ ಫೈಂಡ್ ಔಟ್. ನೆಕ್ಸ್ಟ್ ಕ್ವಶನ್ ಇಸ್ ಪ್ರಾಬ್ಲಮ್. ಒಂದು ಪ್ರಾಬ್ಲಮ್ ಮಸ್ಟ್ ಆ್ಯಂಡ್ ಶುಡ್ ಒಂದು ಪ್ರಾಬ್ಲಮ್ ಇರುತ್ತೆ. ಸೊ ಒಂದು ಸೀರೀಸ್ ಮೇಲೆ ಇರ್ಬೋದು, ಅಥವಾ ಪ್ಯಾರಲಲ್ ಇರ್ಬೋದು, ಅಥವಾ ಕಾಂಬಿನೇಷನ್ ಇರ್ಬೋದು. ಸೊ ದಿಸ್ ಪ್ರಾಬ್ಲಮ್ ವಿಲ್ ಬಿ ಕಾಂಬಿನೇಷನ್, ಬೋತ್ ಸೀರೀಸ್ ಆ್ಯಂಡ್ ಪ್ಯಾರಲಲ್. ಸೊ ಯು ಕ್ಯಾನ್ ರೀಡ್ ಒನ್ಸ್ ಕ್ವಶನ್. A 10 ohm resistor in series with parallel combination of 20 and 30 ohm. Find total resistance. ಸೊ ಎರಡು ಪ್ಯಾರಲಲ್ ರೆಸಿಸ್ಟೆನ್ಸ್ ಇದೆ, 20 ಮತ್ತು 30 ವಿತ್ ಸೀರೀಸ್ ಆಫ್ 10 ಓಮ್ಸ್. ಸೊ ಇದಕ್ಕೆ ನೀವು ಫಿಗರ್ನ ಡ್ರಾ ಮಾಡ್ಕೊಳ್ಳಿ, ಈಸಿಯಾಗಿ ಫಿಗರ್ ಡ್ರಾ ಮಾಡ್ಕೊಳ್ಳಿ. ನೆಕ್ಸ್ಟ್ ಯು ಕ್ಯಾನ್ ಫೈಂಡ್ ಔಟ್ ವಾಟ್ ಇಸ್ ದ ಪ್ಯಾರಲಲ್. ಫಸ್ಟ್ ಪ್ಯಾರಲಲ್ ಫೈಂಡ್ ಔಟ್ ಮಾಡ್ಕೊಳ್ಳಿ 20 and 30. ಸೊ ಪ್ಯಾರಲಲ್ ಫೈಂಡ್ ಔಟ್ ಮಾಡಿ, ದೆನ್ ಆಡ್ ವಾಟ್ ಆರ್ ದ ಕಮಿಂಗ್ ಫ್ರಮ್ ಪ್ಯಾರಲಲ್ ರೆಸಿಸ್ಟೆನ್ಸ್. ಯು ಕ್ಯಾನ್ ಆ್ಯಡ್ 10 ಓಮ್. ಸೊ ಯು ಗಾಟ್ ಆನ್ಸರ್. ಓಕೆ ನೋಡಿ. ಸೊ ಟೋಟಲ್ R1
plus RP means parallel resistance. You can add, you getting total resistance of parallel combination. ಸೊ ಸೀರೀಸ್ ಮತ್ತು ಪ್ಯಾರಲಲ್ ಕಾಂಬಿನೇಷನ್ದು ನಿಮಗೆ ವ್ಯಾಲ್ಯೂ ಸಿಗುತ್ತೆ. ಸೊ ನಿಮಗೆ ಇದಂತೂ ವೆರಿ ಇಂಪಾರ್ಟೆಂಟ್ ಕ್ವಶನ್ಗಳು. ನಿಮ್ಗೆ ಸಮ್ ಟೈಮ್ ಯು ಕ್ಯಾನ್ ಆಸ್ಕ್ ಕರೆಂಟ್ ಆಲ್ಸೋ. ಇದರ ಮೇಲೆ ಪ್ಯಾರಲಲ್ ಕಾಂಬಿನೇಷನ್ 10 ಮಾರ್ಕಿಗೆ ಕರೆಂಟ್ ಕಂಡುಹಿಡಿಯಿರಿ, ವೋಲ್ಟೇಜ್ ಕಂಡುಹಿಡಿಯಿರಿ ಅಂತೆಲ್ಲ ಕೇಳ್ಬೋದು. ಸೊ 10 ಮಾರ್ಕ್ಸಿಗೆ ಬರೀ ಟೋಟಲ್ ಫೈಂಡ್ ರೆಸಿಸ್ಟೆನ್ಸ್. ಸೊ ಈ ಥರ ಬಂದರೆ 5 ಮಾರ್ಕ್ಸ್ ಕ್ವಶನ್ ಬರುತ್ತೆ. ನೆಕ್ಸ್ಟ್ 10 ಮಾರ್ಕ್ಸಲ್ಲಿ ನಿಮಗೆ ಹೇಗೆ ಕೇಳ್ಬೋದು ಅಂತ ಅದೊಂದು ಕೂಡ ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡ್ತೀನಿ ನಾನು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ 10 ಮಾರ್ಕ್ಸ್ ಕ್ವಶನ್ ಹೇಗೆ ಬರುತ್ತೆ ಅದರ ಬಗ್ಗೆ ನಾನು ವಿಡಿಯೋ ಮಾಡ್ತೀನಿ. ಥ್ಯಾಂಕ್ ಯು.